ಮೊದಲಿಗೆ ಅಪ್ಪುವನ್ನ ಮತ್ತೆ ನೆನಪು ಮಾಡಿದ್ದೀರಾ, ಮತ್ತು ಈ ಕಥೆಗೆ ಸ್ಫೂರ್ತಿ ಎಲ್ಲಿಂದ ಬರುತ್ತೆ? ಸ್ಫೂರ್ತಿ ಯಾವ ಥರ ಅಂದರೆ ಅವ್ರು ಮಾಡಿರೋ ಕೆಲಸಗಳು ಮೇನ್ ಅದೇ. ಪ್ರತಿಯೊಂದು ಸೀನ್ಗಳಲ್ಲೂ ಆ ಎಮೋಷನ್ಸ್ಗಳಾಗಿರ್ಬೋದು, ಆ ಆ್ಯಕ್ಟಿಂಗ್ ಆಗಿರ್ಬೋದು, ಅದು ಅಪ್ಪು ತೀರ್ಪು ಅನ್ನೋಂಥ ಸುದ್ದಿ ಬಂದಾಗ ವರ್ಧನ್ ಅವ್ರದ್ದು ಆ್ಯಕ್ಟಿಂಗ್ ಬರುತ್ತೆ. ತಲೆ ಹೇಳುತ್ತೆ, ನೋಡಿ ತಲೆ ಹೇಳಿದ್ರೆ ಹೋಗ್ಬಿಟ್ಟಿದ್ದಾರೆ ಅಂತ, ಮನಸ್ಸು ಹೇಳುತ್ತೆ ಹೋಗಿಲ್ಲ ಅಂತ, ಅವ್ರ ಕೋಪನೂ ಇರುತ್ತೆ, ದುಃಖನೂ ಇದೆ, ಎರಡು ಎಮೋಷನ್. ಎಷ್ಟು ಟೇಕ್ಗಳನ್ನ ತಗೊಂಡು ವರ್ಧನ್ ಅವರು ಅಂತ? ಒಂದೇ ಟೇಕ್ ಅಂದರೆ ಆ ಪಾತ್ರ ಅವ್ರ ಮನಸ್ಸಲ್ಲಿ ಹೋಗ್ಬಿಟ್ಟಿತ್ತು ಸರ್. ಅಂದರೆ ಅವ್ರ ಮೈಯಲ್ಲಿ ಅಳವಡಿಸ್ಕೊಂಡ್ಬಿಟ್ಟಿದ್ರು ಅವರು. ಆ ಆರ್ಟಿಸ್ಟ್ಗಳು ಅವರು ಒಂದ್ಸರಿ ಹೇಳಿದ್ರೆ ವರ್ಧನ್ ಆಗಲಿ, ಹೀರೋಯಿನ್ ಆಗಲಿ, ಬೇರೆ ಪಾತ್ರಗಳಾಗಲಿ ಹೇಳಿದ ತಕ್ಷಣ ಆ ಪಾತ್ರನ ಒಳಗೆ ತುಂಬ್ಕೊಂಡ್ಬಿಡೋರು ಅವರು. ಅಂದರೆ ಅಷ್ಟು ಅದ್ಭುತವಾಗಿ ಆ ಬರವಣಿಗೆ, ಅಕ್ಷರಗಳು, ಆಮೇಲೆ ಅಷ್ಟು ವ್ಯಾಲ್ಯೂಯಬಲ್ ಸೀನ್ಗಳು. ಅದನ್ನು ಏನು ಮಾಡ್ತಿದ್ರು ಅಂದರೆ ಅವರು ನೋಡ್ಕೋತಿದ್ರು ಅಷ್ಟೇ. ಬಿಫೋರ್ ಕೊಟ್ಟ ತಕ್ಷಣ ನೋಡ್ಕೋತಿದ್ರು. ನಾನು ಒಂದು ನರೇಷನ್ ಕೊಡ್ತಿದ್ದೆ ಅವ್ರಿಗೆ. ಅಂದರೆ ಆ ಫೀಲಿಂಗ್ಸ್ ಇದೇ ಥರ ಹೇಳಬೇಕು ಡೈಲಾಗ್ಸ್ ಅಂತ. ಆವಾಗ ಅದನ್ನು ಮೈ ಒಗ್ಸ್ಕೊಂಡು ಒಂದೊಂದು ಟೇಕ್, ಎಲ್ಲರೂ ಒಂದೊಂದು ಟೇಕೆ ತೊಗೊಂಡ್ರು, ತುಂಬ ಸಮಯ ತೊಗೊಂಡಿಲ್ಲ ಯಾರು. ಸರ್, ಈ ವಿಚಾರನ ನೀವು ಬೇರೆ ಅಭಿಮಾನಿಗಳು ಇದರ ಅವರ ಅಪ್ಪು ಸರ್ ಹಿಟ್ ಮಾಡಿರೋಂಥ ಅಭಿಮಾನಿಗಳು ಯಾರು ಕಾಂಟ್ಯಾಕ್ಟ್ ಮಾಡಿ ಮಾತಾಡಿದ್ದೀರಾ? ಕಾಂಟ್ಯಾಕ್ಟ್ ಮಾಡಿ ಮಾತಾಡೋದಕ್ಕಿಂತ ಅಂದರೆ ನಾನು ಕೇಳಿದ್ದೀನಿ ತುಂಬ. ಆಮೇಲೆ ನನ್ನ ಲೈಫಲ್ಲಿ ಕೆಲವು ಘಟನೆಗಳಾಗಿದೆ ಅಪ್ಪು ಸರ್ ಜೊತೆ, ಅವ್ರ ಜೊತೆ ಸಮಯ ಕಳೆದಿರ್ಬೋದು ಕೆಲವು ದಿನಗಳು. ಆ ದಿನಗಳು ಕೆಲವು ಘಟನೆಗಳು ನಡೆದಿದ್ದಾವೆ, ಅದನ್ನು ಕೆಲವು ತೋರಿಸಿದ್ದೀನಿ. ಆಮೇಲೆ ಕೆಲವು ಕೇಳಿದ್ದೀನಿ, ಕೆಲವು ನೋಡಿದ್ದೀನಿ. ಆಮೇಲೆ ಸರ್ ಅಪ್ಪು ಸರ್ ಹೋದ್ಮೇಲಂತೂ ಎಷ್ಟು ವಿಷಯಗಳು ಬ್ಲಾಸ್ಟ್ ಆಗಿದೆ ಅಂತ ನಿಮ್ಗೆ ಗೊತ್ತು. ಸೊ ಅದನ್ನೆಲ್ಲ ನಮಗೆ ತಡೆಯೋಕ್ಕಾಗ್ತಿರ್ಲಿಲ್ಲ, ಅವ್ರು ನಿದ್ದೆ ಬರ್ತಿರ್ಲಿಲ್ಲ ಸರ್. ಹೇಗೆ ನಮಗೆ ಕಡೆಯದಾಗಿ ಕನ್ನಡ ಪ್ರೇಕ್ಷಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ? ನಾವು ಈ ಸಿನಿಮಾ ಮಾಡಿರೋದು ದುಡ್ಡುಗಂತೂ ಅಲ್ಲ. ದುಡ್ಡು ಕೊಡಬೇಡಿ, ನಮಗೆ ದುಡ್ಡು ಬೇಡ ನಮಗೆ. ಆದರೆ ಒಂದೇ ಒಂದು ರಿಕ್ವೆಸ್ಟು, ಬೇರೆ ಯಾರು ನೋಡ್ತಾರೋ ಬಿಡ್ತಾರೋ ನಂಗೆ ಗೊತ್ತಿಲ್ಲ. ಅಪ್ಪು ಸರ್ ಫ್ಯಾನ್ಸ್ ಮಾತ್ರ ಕೈ ಮುಗಿದು ನಿಮ್ಮ ಪಾದಕ್ಕೆ ಮುಗಿದು ಕೇಳ್ತೀನಿ, ಸಿನಿಮಾ ನೋಡಿ ದಯವಿಟ್ಟು. ನಮಗೆ ದುಡ್ಡು ಬೇಡ, ನಮಗೆ ದುಡ್ಡು ಬೇಡವೇ ಬೇಡ. ನಾವು ದುಡ್ಡುಗೋಸ್ಕರ ಈ ಸಿನಿಮಾ ಮಾಡಿಲ್ಲ, ನಿಮಗೋಸ್ಕರ ಮಾಡಿದೀವ್ರಿ. ನಿಮಗೋಸ್ಕರ ಚಿತ್ರ ಮಾಡಿದೀವಿ. ಸಿನಿಮಾ ನೋಡ್ರಿ ಫಸ್ಟು. ಬರೀ ಅಪ್ಪು ಸರ್ ಫ್ಯಾನ್ಸ್ ನೋಡ್ರಿ ಚಿತ್ರನ. ಒಂದು ಸಾರಿ ನೋಡ್ರಿ, ಒಂದೇ ಒಂದು ಸಾರಿ ನೋಡಿ. ನಿಮ್ಮ ಮನಸ್ಸಲ್ಲಿರೋ ಭಾರ ಒಂಚೂರು ಕಮ್ಮಿ ಆಗುತ್ತೆ ನೋಡೋಣ. ಸ್ವಲ್ಪ ದಯವಿಟ್ಟು ಸಿನಿಮಾ ನೋಡಿ ಎಲ್ಲರೂ. ಸಿನಿಮಾದ ಪ್ರತಿಯೊಂದು ಸೀನ್ ಮಾಡಬೇಕಾದ್ರೆ ಅಪ್ಪು ಅವರ ಒಡನಾಟ ಇದ್ದವರು, ಅಪ್ಪು ಅವರ ಅಭಿಮಾನಿ ಆದವರು, ನೀವು ಎಷ್ಟು ಕಷ್ಟ ಅನಿಸ್ತಿತ್ತು ಆ ಡೈರೆಕ್ಷನ್ ಮಾಡ್ಬೇಕಾದ್ರೆ, ಮತ್ತೆ ಅದನ್ನೆಲ್ಲ ನೆನ್ಪು ಮಾಡ್ಕೊಂತ ಇರಬೇಕಾಗುತ್ತೆ. ಎಷ್ಟು ಹೌದು, ಹೀಗೆ ಅಳ್ತಾ ಇರೋದೆ ದಿನ. ನನ್ನ ದಿನ ಅಳ್ತಾ ಇರೋದು. ದಿನ ಬರೀ ಸೀನ್ ಬರಿವಾಗಲೂ ಅಳ್ತೀನಿ, ಶೂಟಿಂಗ್ ಮಾಡುವಾಗಲೂ ಅಳ್ತೀನಿ. ಇವರೆಲ್ಲ ಹೇಳೋರು, ಸರಿ ಸುಮ್ಮನೆ ಸರ್, ಆಯಿತು ಅಳಬೇಡಿ, ಇಲ್ಲಂದ್ರೆ ಶೂಟಿಂಗ್ ಆಗಲ್ಲ, ದುಡ್ಡು ವೇಸ್ಟ್ ಆಗುತ್ತೆ, ಎಲ್ರಿಗೂ ದುಡ್ಡು ಕೊಡಬೇಕು, ಯಾರು ದುಡ್ಡು ಇಲ್ಲಿ ಸುಮ್ಮನೆ ಯಾರು ಫ್ರೀಯಾಗಿ ಕೆಲಸ ಮಾಡಲ್ಲ. ಹಾಗೆ ಮಾಡಿದ್ವಿ ಸರ್. ಮೊದಲನೇ ಸಿನಿಮಾನ? ಹಾಂ ಹೌದು, ಮೊದಲನೇ ಸಿನಿಮಾ ಅನ್ಸೋದು ಇಲ್ಲ, ತುಂಬ ಚೆನ್ನಾಗಿ ಮಾಡಿ. ಹೇಗಿತ್ತು ಅನುಭವ? ತುಂಬ ಬೇಜಾರಾಗುತ್ತೆ. ಅಲ್ಲ, ಸಿನಿಮಾ ಮಾಡಿದ್ದು ಹೇಗೆ ಅನುಭವ ಆಯಿತು? ಅದೇ ಅಪ್ಪ ಮಾಡು ಅಂದರು. ಮಾಡೋ ಟೈಮಲ್ಲಿ ಸುಮ್ಮನೆ ಮಾಡ್ತಿದ್ದೀನಿ ಅಂತ ಅನಿಸ್ತು. ಇಲ್ಲ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.